ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಇದು ಒಂದನೇ ಬಾಗಿಲು. ಇನ್ನು ಈ ಥರ 7 ಅದಾವು. 7 ಹತ್ಬೇಕು ನಾವು. ಫೈನಲಿ ನಾವು ಕೈಲಾಸ ಬಾಗಿಲಕ್ಕೆ ಬಂದ್ವಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ಸಾಗರ. ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗೋದು. ಇದು ನೋಡ್ರಿ ಗದಗ ರೈಲ್ವೆ ಸ್ಟೇಷನ್. ಇಲ್ಲಿಂದ ಸೀದಾ ನಾವು ನಂದ್ಯಾಳಕ್ಕೆ ಹೋಗ್ಬೇಕು. ಟ್ರೈನಿಗೆ ವೇಟ್ ಮಾಡತ್ತೀವಿ. ಬಂದು ಭಾಳ ಹೊತ್ತಾತು. ಟ್ರೈನ್ ಅಂದರೂ ಬಂತು. ನೋಡತ್ತಿರಲ್ಲ, ಗದಗಿಂದ ಇದು ನೈಟ್ 8:30 ಐತಿ. ನಂದ್ಯಾಳಕ್ಕೆ ಬೆಳಗ್ಗೆ 4:30 5 ಗಂಟೆ ಸುಮಾರು ಇರುತ್ತೆ. ಟ್ರೈನ್ ಬರತೈತಿ. ಸ್ಲೀಪಿಂಗ್ ಅಂದರೂ ಬುಕ್ ಮಾಡೀವಿ. ಸ್ಲೀಪಿಂಗ್ ಬುಕ್ ಮಾಡ್ಕೊಂಡು ಹೋಗ್ರಿ, ಆರಾಮ್ ಹೋಗ್ತೀರಿ. ಟ್ರೈನ್ ಅಂತರೂ ಹತ್ತಿದ್ವಿ. ಆಂಟಿಯವ್ರು ಒಂದು ಊಟ ತಂದಿದ್ರು. ಊಟನೂ ಮಾಡ್ಕೊಂಡ್ವಿ ಟ್ರೈನ್ ಒಳಗೆ. ಊಟ ಮಾಡ್ಕೊಂಡು ಸೀದಾ ನಾವು ಫಸ್ಟ್ ಬೆಳಗ್ಗೆ ಬಂದಿದ್ದು ಮಾನಂದಿಗೆ. ಮಾರ್ನಿಂಗ್ ವ್ಯೂ ನೋಡ್ರಿ, ಮಾನಂದಿ ಲೈಟಿಂಗ್ಸ್ ಎಲ್ಲ. ಮತ್ತು ಶಿವರಾತ್ರಿ ಅಲ್ಲ, ಡಿಸೈನ್ ಎಲ್ಲ ಲೈಟಿಂಗ್ ಯಾವ ಥರ ಐತೆ ನೋಡ್ರಿ. ನೈಟ್ ಬೆಳಗ್ಗೆ ಮಾರ್ನಿಂಗ್ 5 ಗಂಟೆ 5:30 ಬಂದ್ವಿ. ಬಂದು ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಹೋದವಾಗಿ ಸೀದಾ ದರ್ಶನಕ್ಕೆ ಹೊಂಟೀವಿ. ನೋಡತ್ತಿರಲ್ಲ ನಂದಿ. ಇದು ಶಿವ ಪಾರ್ವತಿ ಮುಂದೆ ನೋಡಿದ್ರೆ ಎಲ್ಲಾದ್ರೂ ನಂದಿ ಇದ್ದೇ ಇರುತ್ತೆ. ಈ ಒಳಗೆ ಹೊಂಟೀವಿ. ಅಲ್ಲಿ ಗೋಪುರ ಕಾಣುತ್ತಲ್ಲ, ಅಲ್ಲೇ ಹೋಗ್ಬೇಕು. ಮೊಬೈಲ್ ಒಳಗಡೆ ಮೊಬೈಲ್ ಏನೋ ಅಲೋ ಇಲ್ಲ ಅನ್ನೋ ಥರ ನೋಡೋಣ ಟ್ರೈ ಮಾಡ್ತೀನಿ. ನಂದಿಗೆ ಒಂದಿಲ್ಲ ನಮಸ್ಕಾರ ಮಾಡ್ಕೊಂಡು ಹೊಂಟ್ವಿ. ನೋಡ್ರಿ ವ್ಯೂ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಸ್ಟಾರ್ಟಿಂಗ್ ಗೋಪುರದಿಂದ ಎಂಟ್ರೆನ್ಸ್ ಆಗ್ಬೇಕು ನಾವು. ಗೋಪುರ ನೋಡತ್ತಿರಲ್ಲ, ಅಲ್ಲಿಂದ ಹೋಗ್ಬೇಕು ನಾವು. ಹೋಗೋಣಂತ ಬರ್ರಿ. ಒಳಗೆ ಯಾವ ಥರ ಐತೆ ಏನು ಮೊಬೈಲಲ್ಲಿ ಹೋದ್ರೆ ಮಾತ್ರ ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ವಿಸಿಟ್ ಮಾಡ್ಕೊಂಡಾಗ ನೋಡ್ರಿ. ಸ್ಕೂಲ್ ಹುಡ್ರೆಲ್ಲ ಟ್ರಿಪ್ಪಿಗೆ ಹೊಂಟಾರ. ಹಿಂಗೆ ಸ್ವಾಮಿಗಳೆಲ್ಲ ಮಾಲೆ ಹಾಕೊಂಡು ಬರ್ತಿರ್ತಾರೆ. ನೋಡ್ರಿ ಸ್ಕೂಲ್ ಹುಡ್ರೆಲ್ಲ ಯಾವ ಥರ ಹೊಂಟಾರ ಅಂತೇಳಿ ವಿಸಿಟ್ ಮಾಡಿರಿ. ಆನಂದಿ ವ್ಯೂ ನೋಡ್ರಿ ಯಾವ ಥರ ಐತೆ. ಮ್ಯಾಲೆ ನೋಡ್ರಿ ಗೋಪುರದ ಮ್ಯಾಲೆ ಶಿವ ಪಾರ್ವತಿ ನೋಡತ್ತಿರಲ್ಲ. ಇಲ್ಲಿಂದ ಈ ಕಡೆಯಿಂದ ವ್ಯೂ ನೋಡ್ರಿ ಯಾವ ಥರ ಕಾಣುತ್ತೆ. ನಂದಿ, ಶಿವ ಪಾರ್ವತಿ ಮುಂದೆ ನಂದಿ ಇದ್ದ ಇರುತ್ತೆ ನೋಡತ್ತಿರಲ್ಲ ನಂದಿನ. ಬರ್ರಿ ಮಾನಂದಿಗೆ ವಿಸಿಟ್ ಮಾಡಿರಿ. ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಮಿಸ್ ಮಾಡ್ಕೋಬೇಡ್ರಿ. ಪ್ಲೇಸ್ ಮಾತ್ರ ಸಖತ್ತಾಗೈತಿ. ಸೀದಾ ಹಂಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಬಂದ ತಕ್ಷಣ ನಮ್ಗೆ ಕಂಡಿದ್ದು ತೇರು ನೋಡ್ಕೊಂಡ್ವಿ. ನಮ್ಮ ಸೈಡೆಲ್ಲ ತೇರು ಹಗ್ಗ ಹಾಕಿ ಹೇಳ್ತಾರೆ. ಇಲ್ಲಿ ನೋಡ್ರಿ ಸರ್ಪ್ನಿಲಿ ಹೇಳ್ತಾರೆ ಆ ಥರ ಅಂತೇಳಿ ನೋಡತ್ತಿರಲ್ಲ. ಅಲ್ಲಿ ಸರ್ಪ್ನಿ ಕಟ್ಟಾರಲ್ಲ, ಸರ್ಪ್ನಿ ಒಳಗೆ ಹೇಳ್ತಾರೆ. ಮಾನಂದಿ ಮಾತ್ರ ಪ್ಲೇಸ್ ಮಾತ್ರ ಬೆಸ್ಟ್ ಐತಿ. ಶ್ರೀಶೈಲ ಹೋಗ್ಬೇಕಾದ್ರೆ ವಿಸಿಟ್ ಮಾಡ್ಕೊಂಡು ಹೋಗ್ರಿ, ಮಿಸ್ ಮಾಡ್ಕೋಬೇಡ್ರಿ. ಸೀದಾ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ವೆಂಕಟಾಪುರಕ್ಕೆ. ವೆಂಕಟಾಪುರಿಂದ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. ನೋಡತ್ತಿರಲ್ಲ ವೆಂಕಟಾಪುರ ಅಂತೂ ಬಂದು ಇಳಿದ್ವಿ. ಇಲ್ಲಿಂದ ಒಂದು ಪಾದಯಾತ್ರೆ ಸ್ಟಾರ್ಟ್. ನೋಡ್ರಿ ಎಷ್ಟು ಜನ ಹೊಂಟಾರ ಅಂತೇಳಿ. ಪಾದಯಾತ್ರೆ ಇಲ್ಲಿಂದ ಹೋಗ್ತಾರೆ ಎಲ್ಲರೂ. ನಾವು ಇಲ್ಲೇ ಇಳಿದು ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್. ನಮ್ಮದು ಹೋಗ್ಬೇಕಾರಂಗೆ ಬೆತ್ತ ಒಂದು ತೊಗೊಂಡ್ವಿ. ಯಾಕಂದ್ರೆ ಮುಂದೆ ಟ್ರಕ್ಕಿಂಗ್ ಭಾಳ ಟಫ್ ಇರುತ್ತಲ್ಲ, ಅದಕ್ಕೆ ಬೆತ್ತ ಒಂದು ತೊಗೊಂಡ್ವಿ. ಬೆತ್ತ ತೊಗೊಂಡು ಮುಂದೊಂದು ಗುಡಿ ಇತ್ತು, ಕಾಣುತ್ತಲ್ಲ ಗೋಪುರ, ಅಲ್ಲಿ ಗುಡಿ ಐತಿ, ಶಿವನ ಗುಡಿ ಒಂದು ನಮಸ್ಕಾರ ಮಾಡ್ಕೊಂಡು ಸೀದಾ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತು. ಪಾದಯಾತ್ರೆ ನೋಡತ್ತಿರಲ್ಲ ಶ್ರೀಶೈಲದ ದಾರಿ ಫುಲ್ ಕಾಡು ದಾರಿ ರೀ. ಕಾಡು ದಾರಿಗೆ ಹೋಗ್ಬೇಕು ಅಷ್ಟಿದ್ರು ನೋಡ್ರಿ. ಇಲ್ಲಿ ಯಾವ ನಮ್ಮನೆ ಹೊಂಟಾರ ಭಕ್ತರು, ಮಲ್ಲ ಭಕ್ತರು ನೋಡತ್ತಿರಲ್ಲ. ಹಂಗೆ ದಾರಿಗೆ ಹೋಗ್ಬೇಕಾದ್ರೆ ನಮ್ಗೆ ಈ ಥರ ಪ್ರಸಾದ ಎಲ್ಲ ಇರುತ್ತೆ. ಪ್ರಸಾದದ ವಿತರಣೆ ಮಾಡ್ತಿರ್ತಾರೆ, ನೋಡ್ತಿರ್ಬೋದು ನೀವು. ಇಲ್ಲೆಲ್ಲ ಸ್ವೀಟ್ ಇರುತ್ತೆ, ರೈಸ್ ಸಾಂಬಾರು ಇರುತ್ತೆ, ಮತ್ತು ಮಜ್ಜಿಗೆ ಎಲ್ಲ ಕೊಡ್ತಿರ್ತಾರೆ ನೋಡ್ರಿ. ಇಲ್ಲಿ ಅದೊಂದು ಮುಗೀತು. ಮತ್ತು ನೆಕ್ಸ್ಟ್ ಇಲ್ಲೇ ಒಂದು ಬಂತಾಗಳೆ ಕಿಲೋಮೀಟ್ರಿಗೆ 2 ಇರ್ತವೆ ಇಂಥವು. ಪ್ರಸಾದದ ಮಾತ್ರ ಭಾಳ ಐತಿ. ಮಲ್ಲಯ್ಯನ ಭಕ್ತರು ಇರ್ತಾರೆ, ಯಾರೂ ಹಸಿವಿಲ್ಲಿ ಹೋಗಬಾರ್ದು ಅಂತೇಳಿ ಈ ಥರ ಪ್ರಸಾದ ವಿತರಣೆ ಮಾಡ್ತಿರ್ತಾರೆ. ಇದೆಲ್ಲ ಉಪಯೋಗಿಸ್ಕೊಂಡು ಆರಾಮ್ ಊಟ ಮಾಡ್ಕೊಂಡು ಹೋಗ್ರಿ, ಮಿಸ್ ಮಾಡ್ಕೋಬೇಡ್ರಿ. ನೋಡಿರಿ ಭಕ್ತರು ಎಷ್ಟು ಜನ ಅದಾರ ಅಂತೇಳಿ ಪಾದಯಾತ್ರೆ ಮಾಡೋರು. ಹಂಗೆ ನಾವು ಇಲ್ಲೇ ಊಟ ಮಾಡಿಕೊಂಡು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ನೋಡತ್ತಿರಲ್ಲ ಹೊಂಟಿವಂತ ಭಕ್ತರು ನೋಡ್ರಿ ಎಷ್ಟು ಜನ ಹೊಂಟಾರ ಅಂತೇಳಿ. ನೋಡ್ತಿರ್ಬೋದು ನೀವು ಮಲ್ಲಯ್ಯನ ಭಕ್ತರು ಎಷ್ಟು ಜನ ಹೊಂಟಾರ ಅಂತೇಳಿ. ನೋಡ್ರಿ ಅಲ್ಲಿ ಲೈನ್ ಮಾತ್ರ ಎಲ್ಲೂ ಗ್ಯಾಪ್ ಅನ್ನೋ ನಿಮಗೆ. ಹಂಗೆ ಉದ್ದಕ್ಕೆ ಹೋಗ್ತಿರ್ತಾರೆ. ದಾರ್ಯಾಗ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಹಳ್ಳದ ಇರ್ತವೆ, ನದಿ ನೀರು ಈ ಥರ ಹಂಗೆ ದಾಟ್ಕೊಂಡು ಹೋಗ್ಬೇಕು ನೀವು. ಸಣ್ಣ ನೀರಿನ ಕಲ್ಲು ಎಲ್ಲ ಇರ್ತವೆ, ಇವನ್ನ ದಾಟ್ಕೊಂಡು ಹೋಗ್ಬೇಕು ನೀವು. ನೋಡ್ತಿರ್ಬೋದು ಭಕ್ತರು ಎಷ್ಟು ಜನ ಹೊಂಟಾರ ಅಂತೇಳಿ. ಪಾದಯಾತ್ರೆ ಮಾಡಿರಿ ಶ್ರೀಶೈಲಕ್ಕೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಮಿಸ್ ಮಾಡ್ಕೋಬೇಡ್ರಿ. ಮುಂದೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅದಾವೆ ಅಂತೇಳಿ. ನೋಡ್ರಿ ಇಲ್ಲೇ ಆಂಬುಲೆನ್ಸು ಐತಿ. ಯಾರಿಗಾರ ಏನಾರ ತೊಂದರೆ ಆದ್ರೆ ಎಮರ್ಜೆನ್ಸಿಗೆ ಅಂತೇಳಿ ಎಲ್ಲ ಹೆಲ್ತ್ ಚೆಕಪ್ ಇರುತ್ತೆ. ಅಲ್ಲೆಲ್ಲ ಹೆಲ್ತ್ ಚೆಕಪ್ ಇರ್ತಾವೆ. ಇಲ್ಲಿ ನೋಡ್ರಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿನೂ ಇರುತ್ತೆ. ಯಾರಿಗೂ ಭಕ್ತಾದಿಗಳಿಗೇನು ತೊಂದರೆ ಆಗಬಾರ್ದು ಅಂತೇಳಿ ಚೆಕಪ್ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಭಕ್ತರು. ನೋಡ್ರಿ ಅಲ್ಲಿ ಮುಂದೆ ಕಾಣುತ್ತಲ್ಲ ಹನುಮಂತನ ಗುಡಿ, ತೋರಿಸ್ತೀನಿ ಬರ್ರಿ ನೀವು ಮುಂದೆ ಹೋಗೋಣ.
ಇಲ್ಲಿ 2 ಗುಡಿ ಬರ್ತಾವೆ, ಹನುಮಂತಂದೊಂದು ವೀರಭದ್ರೇಶ್ವರದೊಂದು. ನೋಡಿರಿ ನಾವು ಹನುಮಂತನ ಗುಡಿ ಬಂದ್ವಿ. ಗುಡಿ ನೋಡ್ರಿ ಇಲ್ಲಿ ಕಾಡ್ದಾರ್ಯಾಗ ಅದಾವೆ ಎಲ್ಲ ಇವು. ಹನುಮಂತನ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಒಂದು ಮಾಡ್ಕೋತೀವಿ. ದರ್ಶನ ಒಂದು ಮಾಡಿಕೊಂಡು ಮತ್ತು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಂತ. ದರ್ಶನಕ್ಕೆ ಒಂದು ಹೋಗ್ತೀವಿ. ಈಗ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದು ವೀರಭದ್ರೇಶ್ವರ ಗುಡಿಗೆ. ಇಲ್ಲಿ ಯಾರು ಮೊದಲು ಬರ್ತಿರ್ತೀರಿ ಒಂದು ಕಾಯಿ ಹೊಡಿಬೇಕು. ಕಾಯಿ ಹೊಡೆದ ನೀವು ಇಲ್ಲಿ ಗುಡ್ಡ ಹತ್ಬೇಕು. ನೋಡ್ರಿ ಇಲ್ಲಿ ಕಾಯಿ ಹೊಡ್ಯಾತಾರ. ಫಸ್ಟು ಪಾದಯಾತ್ರೆ ಮಾಡೋರು ಕಾಯಿ ಹೊಡಿಬೇಕು. ನಾವು ಒಂದು ಕಾಯಿ ಬಿಟ್ವಿ. ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಇಲ್ಲಿಂದನ ಕಷ್ಟ ಆಗುತ್ತೆ ನಿಮಗೆ, ಯಾಕಂದ್ರೆ ಪಾಟನ್ಗೆ ಬರ್ತಾವೆ ಸ್ವಲ್ಪ ದೊಡ್ಡ ಭಕ್ತರು. ನೋಡ್ರಿ ಅಲ್ಲಿ ಹೆಂಗೆ ಹತ್ತಾತಾರೆ, ಎಷ್ಟು ಜನ ಬರ್ತಾರೆ ಅಂತೇಳಿ ಹೇಳಿದ್ನಿ ನಿಮ್ಗೆ. ಒಟ್ಟ ಗ್ಯಾಪ್ ಇರೋದಿಲ್ಲ ಎಲ್ಲೂ. ನೋಡ್ರಿ ಇಲ್ಲಿ ಮುಂದೆ ನೋಡ್ರಿ ಯಾವ ಥರ ಹೊಂಟಾರ ಅಂತೇಳಿ ಭಕ್ತರು. ನಾವು ಎಲ್ಲಿಂದ ಸ್ಟಾರ್ಟಿಂಗ್ ಪಾಟಿಂದ ಬರತ್ತೀವಿ, ಇಷ್ಟು ಹಿಂಗೆ ಇರ್ತಾರೆ ರೀ ಭಕ್ತರು. ಅಷ್ಟೊನ್ನೊತ್ತಿಗೆ ಸೀದಾ ನಮಗೆ ಕಂಡವು ಇಂಥ ಇಲ್ಲಿ ಬಾಗ್ಲು ಅದಾವಲ್ಲ, ಈ ಥರದ್ದು 7 ಬಾಗ್ಲು ಇರ್ತವೆ. ಹೊರತ್ಲೆ ಕತ್ಲಾಗ್ಬಿಟ್ಟಿತ್ತು ನೋಡ್ರಿ. ಈ ಥರ 7 ಬಾಗ್ಲ ದಾಟಬೇಕು ನಾವು. 7 ನಮಗೆ ಕಾಣದ 3. ನೋಡ್ರಿ ಇದು 1ನೇ ಬಾಗ್ಲ ಅಂಕರು ದಾಟಿದ್ವಿ. ಬರ್ತಾ ಕತ್ಲಾಕ್ ಬಂತು. ನೋಡ್ರಿ ಅಲ್ಲಿ ಭಕ್ತರು ಕತ್ಲಾದರೂ ಬಿಡಂಗಿಲ್ಲ. ತೋರಿಸ್ತೀನಿ ಬರ್ರಿ ನೀವು ಮುಂದೆ ನೋಡಾತಿರಲ್ಲ. ಕತ್ಲ ಹಂಗೆ ಬರ್ತಿರ್ತಾರೆ ಭಕ್ತರು. ಬ್ಯಾಟ್ರಿ ಟಾರ್ಚ್ ಪ್ಲಸ್ ಪಾಯಿಂಟ್ ಅಂದ್ರೆ ಟಾರ್ಚ್ ತೊಗೊಂಬರ್ರಿ. ಒಂದು ಟಾರ್ಚ್ ಇರಬೇಕು, ನೀರಿನ ಬಾಟ್ಲಿ ಒಂದು, ಮತ್ತೊಂದು ಪವರ್ ಬ್ಯಾಂಕ್ ತೊಗೊಂಬರ್ರಿ. ಟಾರ್ಚ್ ಇರ್ಲಿಕ್ಕಂದ್ರೂ ಮೊಬೈಲ್ ಟಾರ್ಚರ ಹಚ್ಕೊಂಡು ಹೋಗೋಕೆ ಪವರ್ ಬ್ಯಾಂಕ್ ಇದ್ರೆ ಬೆಸ್ಟು. ನೋಡ್ರಿ ಅಲ್ಲಿ ಭಕ್ತರು ಎಷ್ಟು ಜನ ಹೊಂಟಾರಂತೇಳಿ. ಹಂಗೆ ನಾವು ಸೀದಾ ಇದೊಂದು ದಾಟ್ಕೊಂಬಂದು ನೋಡಾತಿರಲ್ಲ. ಇದು ಒಂದು ಊರು, ತೆಲುಗು ಊರದು. ನಮಗೆ ಗೊತ್ತಿಲ್ಲ ಊರು ಯಾವುದು ಅಂತೇಳಿ. ಅನ್ನ ಪ್ರಸಾದ ಇರುತ್ತೆ ಇಲ್ಲಿ. ಅನ್ನ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವೀಟ್ ಇರುತ್ತೆ, ಒಳ್ಳೆ ಪಲಾವ್ ಮಾಡಿರ್ತಾರೆ. ಪ್ರಸಾದ ಮಾತ್ರ ಚಲೋ ಇರುತ್ತೆ. ಸೊ ಇದನ್ನಿಷ್ಟು ಮುಗಿಸ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ. ನೈಟ್ ರೆಸ್ಟ್ ಮಾಡ್ಕೊಂಡು ಸೀದಾ ಮಾರ್ನಿಂಗಿಂದ ಮತ್ತೆ ಒಳ್ಳೆ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ ವ್ಯೂ ನೋಡ್ರಿ ಆ ಥರ ಐತೆ ಅಂತೇಳಿ. ನೋಡಾತಿರಲ್ಲ ಅಲ್ಲಿ ನಿಮಗೆ ನೈಟ್ ವ್ಯವಸ್ಥೆ ಇರುತ್ತೆ. ತಾಡ್ಪಲ್ ಅಂತಿರುತ್ತೆ, ತಾಡ್ಪಲ್ ಇರ್ತವೆ. ಒಂದು 100 ರೂಪಾಯಿ ಕೊಟ್ಟರೆ ತಾಡ್ಪಲ್ ಕೊಡ್ತಾರೆ. ನಾವು ಅಲ್ಲಿ ರೆಸ್ಟ್ ಮಾಡ್ಕೊಂಡು ಸೀದಾ ಮಾರ್ನಿಂಗ್ ಮತ್ತೆ ಬಿಟ್ವಿ. ನೋಡ್ರಿ ಇಲ್ಲಿ ವ್ಯೂ ನೋಡ್ರಿ. ನೈಟ್ ಅನ್ನಂಗಿಲ್ಲ, ಭಕ್ತರು ಹಂಗೆ ಹೋಗಿರ್ತಾರೆ ಹೋಗ್ಬೇಕಾದ್ರೆ. ನೋಡ್ರಿ ಇಲ್ಲಿ ಶಿವನ ರೂಪದಾಗ ಹೆಂಗೆ ಕಾಣ್ತಿರ್ತಾರೆ ಭಕ್ತರು. ನಾವು ನಡ್ಕೊತ ಹೊಂಟಿದ್ವಿ. ನಡ್ಕೊತ ಹೋಗ್ತಾ ಸೀದಾ ನಾವು ಬಂದಿದ್ದು ಭೀಮನ ಕೊಳಕ್ಕೆ. ತೋರಿಸ್ತೀನಿ ಬರ್ರಿ ಭೀಮನ ಕೊಳ. ನೋಡ್ರಿ ಇಲ್ಲಿ ವ್ಯೂ ಯಾವ ಥರ ಐತೆ ಅಂತೇಳಿ. ಮಾರ್ನಿಂಗ್ ಸನ್ರೈಸ್ ಹೆಂಗೈತೆ ನೋಡ್ರಿ. ಸೂರ್ಯ ಅಷ್ಟು ಚಂದ ಕಾಣತ್ತ. ಇಲ್ಲಿ ಕೆಳಗೆ ನೋಡತ್ತಿರಲ್ಲ ಅದ ಭೀಮನ ಕೊಳ ಅಂತಾರೆ. ಅಲ್ಲಿ ಇಳ್ದ ನಾವು ಮ್ಯಾಲೆ ಕೈಲಾಸ ಬಾಗಿಲು ಹತ್ಬೇಕು. ತೋರಿಸ್ತೀನಿ ಬರ್ರಿ ನಿಮ್ಗೆ ಮುಂದೆ ಭೀಮನ ಕೊಳ ಯಾವ ಥರ ಐತೆ ಅಂತೇಳಿ. ಎಷ್ಟು ಡೀಪ್ ಐತೆ ನೋಡ್ರಿ ಅದು. ತೋರಿಸ್ತೀನಿ ಅಂತ ಬರ್ರಿ. ನೋಡ್ರಿ ಇಲ್ಲಿ ಎಷ್ಟು ಜನ ಭಕ್ತ ಹೊಂಟ್ರ. ಭೀಮನ ಕೊಳದಾಗ ಇಳಿದು ಅಲ್ಲಿ ಕೈಲಾಸ ಬಾಗಿಲಿಗೆ ಎಷ್ಟು ಜನ ಹೊಂಟಾರ. ಸಾಗರ ಭಕ್ತರು ಭಾಳ ಇರ್ತಾರೆ. ಇಲ್ಲಂದ್ರೆ ನಿಮಗೆ ಕೈಲಾಸ ಬಾಗಿಲು ಕಾಣೋದಿಲ್ಲ. ತೋರಿಸ್ತೀನಿ ಬರ್ರಿ ಭೀಮನ ಕೊಳಕ್ಕೆ ಹೆಂಗೆ ಇಳಿತಾರೆ ಅಂತೇಳಿ. ಭಾಳ ಟಫ್ ಇರುತ್ತೆ ನೋಡ್ರಿ ಇಲ್ಲಿ ಹೆಂಗೆ ಹೊಂಟಾನ ಅಂತೇಳಿ. ಕಲ್ಲು ದಾರ್ಯಾಗ ಮಣ್ಣು ಭಾಳ ಜರಿತಿರುತ್ತೆ. ಭಾಳ ಹುಷಾರಲ್ಲಿ ಹೋಗ್ಬೇಕು ನೋಡ್ರಿ ಇಲ್ಲಿ. ಮತ್ತು ಈ ಭೀಮನ ಕೊಳಕ್ಕೆ ಯಾಕೆ ಭೀಮನ ಕೊಳ ಅಂತ ಹೆಸರು ಬಂತಂದ್ರೆ, ಮಹಾಭಾರತ ಕಾಲದಾಗ ಕುಂತಿಗೆ ನೀರಿನ ದಾಹ ಆದಾಗ ಭೀಮ ತನ್ನ ಗದದಿಂದ ಹೊಡೆದಿದ್ನಂತ. ಅದಕ್ಕೆ ಗುಡ್ಡ ಬಿರುಕು ಬಿಟ್ಟು 2 ಭಾಗ ಆಗಿ ನೀರು ಉತ್ಪತ್ತಿ ಆಗಿತ್ತು. ಅವಾಗ ಕುಂತಿಗೆ ದಾಹ ತೀರಿಸಿದ ನೀರಿನ ದಾಹ. ಅದಕ್ಕೆ ಭೀಮನ ಕೊಳ ಅಂತ ಹೆಸರು ಬಂತ. ಭೀಮನ ಕೊಳಕ್ಕೆ ನೋಡ್ತಿರ್ಬೋದು ನೀವು. ಎಲ್ಲ ಭೀಮನ ಕೊಳದಾಗ ಇಳ್ದ ಹೋಗ್ಬೇಕು. ಇದೇ ದಾರಿ ಪಾದಯಾತ್ರೆ ಅಂದ್ರೆ ಇದೇ ದಾರಿ. ಎಲ್ಲ ನಾವು ಇಳಿದು ಭೀಮನ ಕೊಳ ನೋಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ರಿ ಆ ಕಡೆಯಿಂದ ಬರ್ಬೇಕಾದ್ರೆ ಎಷ್ಟು ಜನ ಕಾಣ್ತಾರೆ ಅಂತೇಳಿ. ನೋಡಾತಿರಲ್ಲ ಇರುವಿ ಸಾಲಾಗ್ಯಾವ ಹಂಗೆ ಭಕ್ತರದ್ದು. ಅಲ್ಲಿಂದ ನೋಡ್ರಿ ಅಲ್ಲಿ ಹೆಂಗೆ ಕಾಣ್ತಾರೆ. ಇಲ್ಲೈತೆ ನೋಡ್ರಿ ಪ್ರಾಪರ ಕಾಣುತ್ತೆ ನಿಮಗೆ ಭೀಮನ ಕೊಳ. ಇದು ಗದದ ಮಾರ್ಕ್ ಐತಿ. ಇದು ಎಲ್ಲ ಗಿಡ ಬೆಳೆದದ್ದು ಕಾಣಂಗಿಲ್ಲ. ಇಲ್ಲಿ ನೀರು ಕಾಣತ್ತದಲ್ಲ, ನೀರು ಹಿಂಗೆ ಇರುತ್ತೆ. ಇದು 24 ತಾಸು 365 ದಿನವೂ ಹಿಂಗೆ ಇರುತ್ತೆ. ನೀರು ಹೆಚ್ಚು ಕಮ್ಮಿ ಆಗೋದಿಲ್ಲ ಅಂತ. ಮಳೆಗಾಲದಾಗ ಏನೋ ಬಂದಾಗ ನಿಮ್ಮ ಗದದ ಶೇಪ್ ಕಾಣುತ್ತದ. ನಾರ್ಮಲ್ ಡೇಸ್ ಒಳಗೆ ಕಾಣಲ್ಲ. ನೋಡ್ರಿ ಮುಂದೆ ಚೂಪ ಕಾಣುತ್ತಲ್ಲ, ಗದದ ಮಾರ್ಕ್ ಅಂತ ನಂಬಿಕೆ ಐತಿ. ನಾವು ಅದು ನೋಡಿಕೊಂಡು ಸೀದಾ ಕೈಲಾಸ ಬಾಗಿಲಕ್ಕೆ ನಮ್ಮ ಪಾದಯಾತ್ರೆ ಮುಂದುವರ್ಸಿದ್ವಿ. ಭೀಮನ ಕೊಳ ಒಂದು ದಾಟ್ಕೊಂಡು ನಾವು ಸೀದಾ ಬಂದ್ವಿ ಕೈಲಾಸ ಬಾಗಿಲಕ್ಕೆ. ನೋಡ್ತಿರ್ಬೋದು ಎಷ್ಟು ಜನ ಭಕ್ತರು ಬರತ್ತಾರಂತೇಳಿ. ಪಾದಯಾತ್ರೆ ಶ್ರೀಶೈಲಕ್ಕೆ ಮಾಡ್ರಿ, ಮಿಸ್ ಮಾಡಬೇಡ್ರಿ. ಅಂತೂ ಬಂದ್ವಿ ಕೈಲಾಸ ಬಾಗಿಲಕ್ಕೆ. ಬಂದ ತಕ್ಷಣ ಇಲ್ಲಿ ನೋಡ್ರಿ ಇಲ್ಲೂ ಯೂಟ್ಯೂಬ್ ಚಾನಲ್ ಐತಿ ಇವ್ರದ್ದು. ಲೈವು ಇರುತ್ತೆ. ಶ್ರೀಶೈಲಂ TV ಅಂತ ಐತಿ ಯೂಟ್ಯೂಬ್ ಒಳಗೆ. ಸರ್ಚ್ ಮಾಡಿರಿ ನೀವು ಬೇಕಾರೆ ಸಿಗುತ್ತೆ ನಿಮ್ಗೆ. ಫೈನಲ್
ಫೈನಲಿ ಕೈಲಾಸ ಬಾಗ್ಲಕ್ಕಂತೂ ನಾವು ಬಂದ್ವಿ. ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಬಂದು ಕೈಲಾಸ ಬಾಗಿಲ ನೋಡೋಷ್ಟಲಿಗೆ ಭಾರಿ ನೆಮ್ಮದಿ ಸಿಗುತ್ತೆ. ಅಷ್ಟು ಪಾದಯಾತ್ರೆ ಮಾಡ್ಕೊಂಬಂದು ಈ ಕೈಲಾಸ ಬಾಗಿಲ ನೋಡೋದ್ಲಿಗೆ ನಿಮಗೆ ಎಷ್ಟು ಖುಷಿ ಅನ್ಸುತ್ತೆ ಅಂದ್ರೆ ಮನಸ್ಸಿಗೆ. ನೋಡ್ರಿ ಕೈಲಾಸ ಬಾಗಿಲ ವ್ಯೂ. ನೋಡತ್ತಿರಲ್ಲ ಕೈಲಾಸ ಬಾಗಿಲ. ಈ ಕೈಲಾಸ ಬಾಗಿಲ ನೋಡೋಕೆ ಎಷ್ಟು ಜನ ಪಾದಯಾತ್ರೆ ಮಾಡ್ತಾರೆ ನೋಡ್ರಿ. ಕೈಲಾಸ ಬಾಗಿಲ ಒಂದು ದಾಟಿದ್ರೆ ಮುಗೀತು ನಿಮ್ಮದು. 75 to 80% ಪಾದಯಾತ್ರೆ ಮುಗಿಸ್ಕೊಂಡು ನಾವು ಟಿಫಿನ್ ಅದು ಮಾಡ್ಕೊಂಡ್ವಿ. ಹಂಗೆ ದಾರಿಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಬಾಳೆಹಣ್ಣು ಮಜ್ಜಿಗೆ ವಿತರಣೆ ಮಾಡ್ತಿರ್ತಾರೆ. ನೋಡ್ತಿರ್ಬೋದು ಭಕ್ತಾದಿಗಳಿಗೆ ಬಾಳೆಹಣ್ಣು ಅಂತ ತಿನ್ಕೊಂಡ್ವಿ. ಹಂಗೆ ಮಜ್ಜಿಗೆನೂ ಕೊಡ್ತಿರ್ತಾರೆ ನೋಡ್ರಿ. ಇಲ್ಲಿ ಗ್ಲಾಸ್ ಅಂತೂ ಕೊಟ್ರು ಒಂದು ಮಜ್ಜಿಗೆ ಕೊಡತ್ತಾರ. ಇಂಥ ಬಿಸಿ ಬಿಸಿಲಾಗ ತಂಪಾದ ಮಜ್ಜಿಗೆ ಕುಡ್ಕೊಂಡು ಮುಂದೆ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಹಂಗೆ ಹೋಗ್ಬೇಕಾದ್ರೆ ದಾರ್ಯಾಗ ನೀವೆಲ್ಲ ನೋಡಿರ್ತೀರಿ, ಎಲ್ಲ ನಿಂತು ಹನುಮಪ್ಪ ಇರುತ್ತೆ. ಇಲ್ಲಿ ನೋಡ್ರಿ ಯಾವ ಥರ ಹನುಮಂತ ಐತೆ ಅಂತೇಳಿ, ಮಲಗಿರೋ ಹನುಮಂತ. ಇದೊಂದು ವಿಚಿತ್ರ ನೋಡಾತಿರಲ್ಲ ಎಷ್ಟು ಚೆನ್ನಾಗೈತೆ ಅಂತೇಳಿ ನೋಡ್ತಿರ್ಬೋದು. ಹಂಗೆ ದಾರ್ಯಾಗ ಹೋಗ್ತಾ ನೋಡ್ರಿ ಇಲ್ಲಿ ಯಾವ ಥರ ಇರ್ತಾರೆ ಅಂತೇಳಿ ಶಿವನ ಭಕ್ತರು. ಬಾಳೆ ಅಂತಿನ ಆತರ ನೋಡ್ರಿ. ಇಲ್ಲಿ ಗಾಂಧಿ ಮುತ್ಯಾನ ವೇಷದೊಳಗೆ ಹಂಗೆ ಹಾಕ್ಯಾರ ನೋಡ್ರಿ. ಅವ್ರಿಗೂ ಸುಮ್ಮನೆ ದಕ್ಷಿಣೆಗೋಸ್ಕರ ಅವರು ಆ ಥರ ಮಾಡ್ತಿರ್ತಾರೆ. ನಾವು ಹಂಗೆ ಇದು ನೋಡ್ಕೊತ ಸೀದಾ ಬಂದ್ವಿ ಅಡಿಕೇಶ್ವರ ಟೆಂಪಲ್. ದಾರ್ಯಾಗ ಪಾದಯಾತ್ರೆ ಮಾಡ್ಬೇಕಾದ್ರೆ ಸಿಗುತ್ತಿದೆ ಕೈಲಾಸ ಬಾಗಿಲ ದಾಟಿಂದ. ಇದು ಟೆಂಪಲ್ ಚಲೋ ಐತಿ. ಇಲ್ಲೂ ಪ್ರಸಾದ ಇರುತ್ತೆ. ನೋಡತ್ತಿರಲ್ಲ ಪ್ರಸಾದ ವಿತರಣೆ ಇರುತ್ತೆ. ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟು ಅದು ಕೊರತೆ ಆಗಲ್ಲ ನಿಮ್ಗೆ. ನೋಡ್ತಿರ್ಬೋದು ನೀವು ಭಕ್ತರೆಲ್ಲ ಇಲ್ಲಿ ಪ್ರಸಾದ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಫೈನಲಿ ನಮ್ಗೆ ರೋಡ್ ಅಂತೂ ಟಚ್ ಆಯಿತು. ಕಾಡ್ದಾರಿ ಮುಗಿಸಿ ರೋಡಿಗೆ ಬಂದ್ವಿ. ಹಂಗೆ ಹೋಗ್ಬೇಕಾದ್ರೆ ಸೀದಾ ಎಲ್ಲಿ ಕಾಣುತ್ತೆ ನಮ್ಗೆ ತೋರಿಸ್ತೀನಿ. ಮುಂದೊಂದು ಟೆಂಪಲ್ ಬರುತ್ತೆ, ಯಾವ ಟೆಂಪಲ್ ಅಂತೇಳಿ ನೋಡತ್ತಿರಲ್ಲ. ನೋಡ್ರಿ ಭಕ್ತರು ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ತಿರ್ತಾರೆ ಅಂತೇಳಿ ತೋರಿಸ್ತೀನಿ ತಡ್ರಿ. ನೋಡ್ರಿ ಇಲ್ಲಿ ರೋಡಿಗೆ ಬರೋ ನಿಮಗೆ ಇನ್ನೂ ಭಕ್ತರು ಜಾಸ್ತಿ ಆಗ್ತಾರೆ. ಪಾದಯಾತ್ರೆ ಮಾಡೋರು ಪಾದಯಾತ್ರೆನೂ ಮಾಡ್ಬೋದು, ಇಲ್ಲಾಂದ್ರೆ ಗಾಡಿ ತೊಗೊಂಬರ್ತೀನಿ ಗಾಡಿ ತೊಗೊಂಬರ್ಬೋದು. ಅಷ್ಟೊತ್ತಿಗೆ ನಮಗೆ ಕಂಡಿದ್ದೆ ಇಲ್ಲಿ ನೋಡ್ರಿ ಸಾಕ್ಷಿ ಗಣಪತಿ ದೇವಾಲಯ ಕಾಣುತ್ತಾನೆ. ಪಾದಯಾತ್ರೆ ಮಾಡಿದವ್ರು ಪ್ರತಿಯೊಬ್ಬರು ಇಲ್ಲಿ ಬಂದು ಫಸ್ಟು ಗಣಪತಿ ದರ್ಶನ ತೊಗೊಂಡು ನೆಕ್ಸ್ಟ್ ನಿಮ್ಮ ಮತ್ತೆ ಮುಂದೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿರಿ. ವಿಘ್ನ ವಿನಾಯಕ ಎಲ್ಲಿ ಹೋದ್ರೂ ಫಸ್ಟ್ ಇದ್ದ ಇರ್ತಾನೆ. ಅದಕ್ಕಂತೇಳಿ ಸಾಕ್ಷಿ ಗಣಪತಿ ಅಂತ ಐತಿ. ನೋಡತ್ತಿರಲ್ಲ ನಾವು ಈ ದೇವಾಲಯಕ್ಕೆ ನಮಸ್ಕಾರ ಹಾಕ್ಕೊಂಡು ಸೀದಾ ನಾವು ಬಂದಿದ್ದ ಶ್ರೀಶೈಲಕ್ಕೆ ಬರೋಣ. ಅಷ್ಟೆಲ್ಲ ಬೆಟ್ಟ ಗುಡ್ಡ ಕಲ್ಲು ದಾಟ್ಕೊಂಡು ಬರೋಣ. ಬಂದು ಶ್ರೀಶೈಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಂದ್ರೆ ನೋಡತ್ತಿರಲ್ಲ ಅಲ್ಲಿ ಹೋಗಿಂದ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂತೇಳಿ. ನೆಕ್ಸ್ಟು ಇನ್ನೊಂದು ವಿಡಿಯೋ ಐತಿ, ಇದು ಪಾರ್ಟ್ 1 ನೋಡ್ರಿ ಅಲ್ಲಿ ಭಕ್ತರು. ಸೊ ಪಾರ್ಟ್ 2ಗೆ ವೇಟ್ ಮಾಡಿರಿ. ಶ್ರೀಶೈಲದಾಗ ಯಾವ ಥರ ಇದೆ ಅಂತೇಳಿ ತಿಳಿಸ್ತೇನೆ ಅಂತ ನಿಮಗೆ.